ಸಾಧಾರಣವಾಗಿ ಯಂಗ್ಸ್ಟರ್ಸ್ಗೆ ಕಾಡುವಂಥ ಪ್ರಾಬ್ಲಮ್ ಅಂದರೆ ಅದು ಪಿಂಪಲ್ ಪ್ರಾಬ್ಲಮ್ ಆಗಿರುತ್ತೆ. ಈ ಪಿಂಪಲ್ ಬರೋದಕ್ಕೆ ರೀಸನ್ಸ್ ಏನು, ಅದನ್ನು ಮನೆಯಲ್ಲೇ ಈಸಿಯಾಗಿ ಹೇಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ನಿಮ್ಮೆಲ್ಲರ ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಹೆಚ್ಚಾಗಿ ಯಂಗ್ಸ್ಟರ್ಸಲ್ಲಿ ಕಾಣಿಸೋವಂಥ ಈ ಪಿಂಪಲ್ ಟ್ರೀಟ್ಮೆಂಟನ್ನು ಹೇಗೆ ಮಾಡ್ಕೊಳ್ಬೋದು ಅಂತ ಇವತ್ತು ಚರ್ಚೆ ಮಾಡೋಣ. ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಇದು ಬರೋದಕ್ಕೆ ರೀಸನ್ ಏನು ಅಂತ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಮುಂಚೆ ಎಲ್ಲ ಹೆಚ್ಚಾಗಿ ಆಯಿಲಿ ಸ್ಕಿನ್ ಇರೋವಂಥವ್ರಿಗೆ ಅಥವಾ ಟೀನ್ ಏಜ್ ಅಂತ ಏನು ಹೇಳ್ತೀವಿ, ಆ ಥರ ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಬರೋವಂಥ ಚಾನ್ಸಸ್ ಇರ್ತಿತ್ತು. ಆದರೆ ಇತ್ತೀಚೆಗೆ ಮೊಬೈಲ್ ಯೂಸಿಂದನೂ ಕೂಡ ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡೋದ್ರಿಂದ ಕೂಡ ಪಿಂಪಲ್ ಬರುತ್ತೆ. ಎಸ್, ಮೊಬೈಲ್ದೆಲ್ಲ ಸಮಸ್ಯೆ. ಮೊಬೈಲ್ನ ಕ್ಲೀನಾಗಿ ಇಟ್ಕೊಳ್ದಿದ್ರೆ ಅದರಿಂದ ಕೂಡ ಪಿಂಪಲ್ ಬರುವಂಥ ಕೇಸಸ್ ತುಂಬಾ ಜಾಸ್ತಿ ಆಗಿದೆ. ಮೊಬೈಲ್ನ ಹೆಚ್ಚಾಗಿ ನಾವು ಕಾಂಟ್ಯಾಕ್ಟಲ್ಲಿ ಯೂಸ್ ಮಾಡ್ತಿರ್ತೀವಿ. ಯೂಸ್ ಆದ ತಕ್ಷಣ ಯಾವುದಾದ್ರೂ ಒಂದು ಸರ್ಫೇಸ್ ಮೇಲೆ ಇಟ್ಟಿದ ತಕ್ಷಣವೇ ಫೇಸಲ್ಲಿರುವಂಥ ಸೀಬಮ್ ಏನು ಮಾಡುತ್ತೆ, ಅಲ್ಲಿರೋ ಬ್ಯಾಕ್ಟೀರಿಯಾನ ಅಟ್ರಾಕ್ಟ್ ಮಾಡ್ಕೊಂಡಿರುತ್ತೆ. ಮತ್ತೊಂದು ಸತಿ ನೀವು ಮೊಬೈಲ್ನ ಇಟ್ಕೊಂಡಾಗ ಒನ್ ಸೈಡ್ ಪಿಂಪಲ್ ಹೆಚ್ಚಾಗಿ ಬರ್ತಾ ಇರುತ್ತೆ. ಇದಕ್ಕೆ ಎಷ್ಟೇ ರೀತಿಯ ಟ್ರೀಟ್ಮೆಂಟ್ ತೊಗೊಂಡ್ರೂ ಅದು ರೆಡ್ಯೂಸ್ ಆಗಲ್ಲ. ಟ್ರೀಟ್ಮೆಂಟ್ ಕೊಡಬೇಕಾಗಿರೋದು ನಿಮ್ಮ ಮೊಬೈಲ್ಗೆ. ಮೊಬೈಲ್ ಸ್ಯಾನಿಟೈಸರ್ಸ್ ಅಂತ ಸಿಗುತ್ತೆ ಅಥವಾ ಮೊಬೈಲ್ ಕ್ಲೆನ್ಸರ್ಸ್ ಅಂತ ಸಿಗುತ್ತೆ. ಅದನ್ನು ಅಟ್ಲೀಸ್ಟ್ 2 ದಿನಕ್ಕೊಮ್ಮೆ ನೀಟಾಗಿ ಮೊಬೈಲ್ಗೆ ಅಪ್ಲೈ ಮಾಡಿ ಅದನ್ನು ಕ್ಲೆನ್ಸ್ ಮಾಡ್ತಾಯಿರಿ. ಆವಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ. ಸಾಧ್ಯ ಆದಷ್ಟು ಮೊಬೈಲ್ ಬಳಕೆನೇ ಕಡಿಮೆ ಮಾಡಿ, ಇಲ್ಲಾಂದರೆ ಹ್ಯಾಂಡ್ಸ್ ಫ್ರೀನ ಯೂಸ್ ಮಾಡಿದ್ರೆ ಈ ಪಿಂಪಲ್ ಬರುವಂಥ ಸಮಸ್ಯೆನ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಇನ್ನೊಂದು ರೀಸನ್ ಏನು ಅಂತಂದರೆ ನಿಮ್ಮ ಪಿಲ್ಲೋ ಕವರ್ಸ್ ಆಗಿರುತ್ತೆ. ಎಸ್, ವಿಚಿತ್ರ ಅನಿಸಿದ್ರು ಇದು ವಾಸ್ತವ. ಸೊ ಪಿಲ್ಲೋ ಕವರಲ್ಲೂ ಅಷ್ಟೇ, ಯಾರೆಲ್ಲ ಒನ್ ಸೈಡ್ ಮಲಗೋ ಅಭ್ಯಾಸ ಇರುತ್ತೆ ಅವರು ಫೇಸಲ್ಲಿರುವಂಥ ಡರ್ಟ್, ಪೊಲ್ಯೂಷನ್ ಅಥವಾ ನಿಮ್ಮ ಫೇಸದ ಸ್ವೆಟ್ ಅಂತ ಏನು ಹೇಳ್ತೀವಿ ಅದು ಪಿಲ್ಲೋ ಕವರ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ರಾತ್ರಿ ಇಡೀ ಟ್ರಾನ್ಸ್ಫರ್ ಆಗಿರುವಂಥ ಪಿಲ್ಲೋ ಕವರಲ್ಲಿ ಹಗಲೊತ್ತಿಡೀ ಬ್ಯಾಕ್ಟೀರಿಯಾ ಚೆನ್ನಾಗೆ ಡೆವಲಪ್ ಆಗಿರುತ್ತೆ. ಸೊ ನಿಯಮಿತವಾಗಿ ಪಿಲ್ಲೋ ಕವರ್ನ ಚೇಂಜ್ ಮಾಡ್ತಾಯಿರಿ ಅಥವಾ ವಾಶ್ ಮಾಡ್ತಾಯಿರಿ. ಇದರಿಂದ ಕೂಡ ಒನ್ ಸೈಡ್ ಪಿಂಪಲ್ ಬರುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ಆದಷ್ಟು ಹೈಜೀನನ್ನು ಮೇಂಟೈನ್ ಮಾಡ್ತಾ ಬಂದರೆ ಪಿಂಪಲ್ ಬರೋದೇ ಇಲ್ಲ. ಇನ್ನು ಕೆಲವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗಿರುತ್ತೆ, ಆವಾಗ ಪಿಂಪಲ್ ಬರುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಬರುವಂಥ ಪಿಂಪಲ್ಗೆ ಅಥವಾ ಹೆಚ್ಚಾಗಿ ಪಸ್ ಇರುವಂಥ ಪಿಂಪಲ್ಗಳನ್ನ ಈಸಿಯಾಗಿ ಯಾವ ರೀತಿ ರೆಡ್ಯೂಸ್ ಮಾಡ್ಕೊಳ್ಬೋದು ಗೊತ್ತಾ? ಪಂಚಪತ್ರೆ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಆಯುರ್ವೇದದಲ್ಲಿ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಈ ಪಿಂಪಲ್ಸ್ಗಳಿಗೆ. ಸೊ ಈ ಪಂಚಪತ್ರೆ ಟ್ರೀಟ್ಮೆಂಟ್ಗಳನ್ನ ಮನೇಲಿ ವಾರಕ್ಕೊಮ್ಮೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಫಾಸ್ಟಾಗಿ ಎಲ್ಲ ರೀತಿಯ ಪಿಂಪಲ್ಸ್ಗಳನ್ನ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಮಾಡಬೇಕಾಗಿರೋದಿಷ್ಟೇ 5 ರೀತಿಯ ಪತ್ರೆಗಳು ಬೇಕಾಗುತ್ತೆ. ತುಳಸಿ, ಪುದೀನ, ದೊಡ್ಡಪತ್ರೆ, ಲಾವಂಚ ಮತ್ತು ಒಂದೆಲಗ. ಸೊ ಇದ್ರ ಜೊತೆಗೆ ನೀವು ಅಲೋವೆರಾನ ಕೂಡ ಆ್ಯಡ್ ಮಾಡ್ಕೊಳ್ತಾ ಬರ್ಬೋದು. ಸೊ ಈ ಎಲ್ಲ ಪತ್ರೆಗಳನ್ನು ಈಕ್ವಲ್ ಆಗಿ ತಗೊಂಡು ನೀಟಾಗಿ ವಾಶ್ ಮಾಡಿ ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಫೇಸಿಗೆ ಅಪ್ಲೈ ಮಾಡ್ಕೊಳ್ತಾ ಬನ್ನಿ. 10 ನಿಮಿಷ ಬಿಟ್ಟು ಹಗುರವಾಗಿ ಮಸಾಜ್ ಮಾಡ್ಕೊಳ್ತಾ ಅದನ್ನು ವಾಶ್ ಮಾಡೋದ್ರಿಂದ ತುಂಬಾ ಫಾಸ್ಟಾಗಿ ಪಸ್ ಓರಿಯೆಂಟೆಡ್ ಪಿಂಪಲ್ಗಳನ್ನ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಇನ್ನು ಕೆಲವರಿಗೆ ಪ್ರಿಕ್ಲಿ ಹೀಟ್ ಅಂತ ಹೇಳ್ತೀವಿ, ಅಂದರೆ ಫೋರ್ ಹೆಡ್ಡಲ್ಲಿ ಅಥವಾ ನೋಸ್ ಹತ್ರ ಬರುವಂಥ ಸಣ್ಣ ಸಣ್ಣ ಗುಳ್ಳೆಗಳನ್ನ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಶ್ರೀಗಂಧನ ಚೆನ್ನಾಗಿ ಹಸಿ ಹಾಲಲ್ಲಿ ತೇದ್ಬಿಟ್ಟು ಆ ಪೇಸ್ಟನ್ನ ಫೇಸಿಗೆ ಅಪ್ಲೈ ಮಾಡಿಕೊಂಡು ಒಂದು 20 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ತಾ ಬರೋದ್ರಿಂದ ಪಿಂಪಲ್ ಮಾತ್ರನೇ ಅಲ್ಲ, ಪಿಂಪಲ್ ಮಾರ್ಕ್ಸ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ಯಾರಿಗೆಲ್ಲ ತುಂಬಾ ಆಯಿಲಿ ಸ್ಕಿನ್ ಇರುತ್ತೆ ಅವರು ಇನ್ನೂ ಸುಲಭವಾಗಿ ಮನೇಲಿ ಪಿಂಪಲ್ಸ್ನ ರೆಡ್ಯೂಸ್ ಮಾಡ್ಕೊಳ್ತಾ ಬರ್ಬೋದು. 2 ಚಮಚ ಮುಲ್ತಾನಿ ಮಿಟ್ಟಿಗೆ 2 ಚಮಚ ಪುದೀನ ರಸ, 2 ಚಮಚ ಟೊಮೆಟೊ ಜ್ಯೂಸ್, ಫ್ರೆಶ್ ನಾಟಿ ಟೊಮೆಟೊದು ಪಲ್ಪನ್ನು ಹೀಗೆ ಸ್ಕ್ವೀಸ್ ಮಾಡಿದಾಗೆ ಬರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. 20 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ ತುಂಬಾ ಫಾಸ್ಟಾಗಿ ಆಯಿಲ್ ಕಂಟ್ರೋಲೂ ಆಗುತ್ತೆ, ಜೊತೆಗೆ ಪಿಂಪಲ್ ಕೂಡ ರಿಡಕ್ಷನ್ ಆಗ್ತಾ ಬರುತ್ತೆ. ಹೀಗೆ ಮನೇಲಿ ಸಿಗುವಂಥ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ಗಳಿಂದ ನಾವು ಪಿಂಪಲ್ ಟ್ರೀಟ್ಮೆಂಟ್ನ ಮಾಡ್ಕೊಳ್ತಾ ಬರ್ಬೋದು. ಇದ್ರ ಜೊತೆಗೆ ಐಸ್ ಕ್ಯೂಬ್ನ ರಬ್ ಮಾಡೋದು ಅಂತ ಹೇಳ್ತೀವಿ. ಯಾರಿಗೆಲ್ಲ ಸಣ್ಣ ಸಣ್ಣ ಪ್ರಿಕ್ಲಿ ಹೀಟ್ ಇರುತ್ತೆ ಅವರು ರೆಗ್ಯುಲರಾಗಿ ಐಸ್ ಕ್ಯೂಬ್ನ ಫೇಸಿಗೆ ರಬ್ ಮಾಡ್ಕೊಳ್ಳೋದ್ರಿಂದ ಕೂಡ ಸೀಬಮ್ ಸಕ್ರೇಷನ್ ಕಡಿಮೆ ಆಗೋದ್ರ ಜೊತೆಗೆ ಪಿಂಪಲ್ ಬರೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮೇಕಪ್ ಹಾಕೋದ್ರಿಂದ ಕೂಡ ಸಾಕಷ್ಟು ಜನಕ್ಕೆ ಪಿಂಪಲ್ ಬರೋವಂಥ ಚಾನ್ಸಸ್ ಇರುತ್ತೆ. ತಪ್ಪು ಮೇಕಪ್ದಲ್ಲ, ಮೇಕಪ್ ಹಾಕಿ ಅದನ್ನು ತೆಗೆದೇ ಇದ್ರೂ ಕೂಡ ಪಿಂಪಲ್ ಬರೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೇಕಪ್ ಹಾಕೋದೇ ಕಡಿಮೆ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಮೇಕಪ್ ಹಾಕಲೇಬೇಕನ್ನೋದಾದರೆ ಅದನ್ನು ಮ್ಯಾಕ್ಸಿಮಮ್ 6 ಅವರ್ಸ್ ಒಳಗಡೆ ನೀಟಾಗಿ ವೈಪ್ ಮಾಡಿ ಡಬಲ್ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ. ಈ ರೀತಿ ಡಬಲ್ ಕ್ಲೆನ್ಸಿಂಗ್ ಮಾಡೋದ್ರಿಂದ ಪಿಂಪಲ್ ಬರೋದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇದ್ಯಾವುದು ಮಾಡೋಕ್ಕಾಗಿಲ್ಲ ಅಂದರೆ ಅಸ್ಟ್ರಿಂಜೆಂಟ್ ಲೋಷನ್ ಅಂತ ಸಿಗುತ್ತೆ. ಅದನ್ನು ಸ್ಪ್ರೇ ಬಾಟ್ಲ್ ಒಳಗಡೆ ಹಾಕಿ ಪ್ರತಿದಿನ ಒಂದು ಸತಿ ಅದನ್ನು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬ ಫಾಸ್ಟಾಗಿ ಪಿಂಪಲ್ನ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಜೊತೆಗೆ ಪ್ರತಿನಿತ್ಯ
ಜೀರಿಗೆ ನೀರು ಅಂತ ಹೇಳ್ತೀವಿ. ಒಂದು ಸ್ವಲ್ಪ ಜೀರಿಗೆನ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಕುಡಿಯೋದ್ರಿಂದ ಡಿಟಾಕ್ಸ್ ವಾಟರ್ ಥರ ಕೆಲಸ ಮಾಡುತ್ತೆ. ಇದಕ್ಕೆ ಸ್ವಲ್ಪ ಪುದೀನ ಎಲೆಗಳನ್ನ ಕೂಡ ಹಾಕ್ಕೊಳ್ಬೋದು. ಡಿಟಾಕ್ಸ್ ಮಾಡ್ಕೊಳ್ತಾ ಇರೋದ್ರಿಂದ, ನಿಯಮಿತವಾಗಿ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ಮೆಟಾಬಾಲಿಸಮ್ ಚೆನ್ನಾಗಾಗುತ್ತೆ, ಹಾಗಾಗಿ ಪಿಂಪಲ್ ಬರೋದು ರೆಡ್ಯೂಸ್ ಆಗುತ್ತೆ. ಸೊ ಬಂಡಲ್ಸ್ ಆಫ್ ಪಿಂಪಲ್ ಬರೋ ಟೆಕ್ನಿಕ್ಸ್ಗಳನ್ನ, ಜೊತೆಗೆ ಅದನ್ನು ರೆಡ್ಯೂಸ್ ಮಾಡೋ ಟೆಕ್ನಿಕ್ಸ್ಗಳನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಇದನ್ನು ಮನೇಲಿ ಟ್ರೈ ಮಾಡಿ. ಧನ್ಯವಾದಗಳೊಂದಿಗೆ ದೀಪಾ ನಾಗೇಶ್.